ಇಂಗ್ಲೀಷ್ನಲ್ಲಿ ಬೇರೆಯವರಿಗೆ ಎಚ್ಚರಿಕೆ ನೀಡುವುದು ಹೇಗೆ? ಇಂಗ್ಲೀಷ್ನಲ್ಲಿ ಬೇರೆಯವರಿಗೆ ಎಚ್ಚರಿಕೆ ನೀಡುವುದು ಹೇಗೆ? ಗಿವಿಂಗ್ ಅ ವಾರ್ನಿಂಗ್. ತಕ್ಷಣದ ಅಪಾಯದ ಸಮಯದಲ್ಲಿ ಬಳಸುವ ವಾಕ್ಯಗಳು. ತಕ್ಷಣದ ಅಪಾಯದ ಸಮಯದಲ್ಲಿ ಬಳಸುವ ವಾಕ್ಯಗಳು. ಅರ್ಜೆಂಟ್ ವಾರ್ನಿಂಗ್ಸ್. ಇಲ್ಲಿ ನಾವು 4 ಉದಾಹರಣೆಗಳನ್ನು ಕೊಡ್ತೇವೆ. 4 ಥರದ ಉದಾಹರಣೆಗಳು. ಒಂದು, ವಾಚೌಟ್, ಜಾಗ್ರತೆ, ಹುಷಾರು. ವಾಚೌಟ್ ಅಂದರೆ ಜಾಗ್ರತೆ, ಹುಷಾರು. 2, ಲುಕ್ಔಟ್ ಅಂದರೆ ನೋಡು, ಎಚ್ಚರ. ಲುಕ್ಔಟ್ ಅಂದರೆ ನೋಡು, ಎಚ್ಚರ. 3, ಬಿ ಕೇರ್ಫುಲ್, ಜಾಗರೂಕರಾಗಿರಿ, ಬಿ ಕೇರ್ಫುಲ್. 4, ಡೋಂಟ್ ಮೂವ್, ಕದಲಬೇಡಿ, ಡೋಂಟ್ ಮೂವ್. ಈಗ ಇದನ್ನು ಒಂದೊಂದಾಗಿ ನಾವು ಉದಾಹರಣೆಗಳೊಂದಿಗೆ ಕಲಿಯೋಣ. ಮೊದಲನೇದಾಗಿ ವಾಚೌಟ್. ವಾಚೌಟ್, ಜಾಗ್ರತೆ, ಹುಷಾರು. ವಾಚೌಟ್. ವಾಚೌಟ್, ದ ಫ್ಲೋರ್ ಈಸ್ ವೆಟ್. ಹುಷಾರು, ನೆಲ ಒದ್ದೆಯಾಗಿದೆ. ವಾಚೌಟ್, ದ ಫ್ಲೋರ್ ಈಸ್ ವೆಟ್. ವಾಚೌಟ್, ದೆರ್ ಈಸ್ ಅ ಡಾಗ್ ಬಿಹೈಂಡ್ ಯು. ಜಾಗ್ರತೆ, ನಿಮ್ಮ ಹಿಂದೆ ನಾಯಿ ಇದೆ. ವಾಚೌಟ್, ದೆರ್ ಈಸ್ ಅ ಡಾಗ್ ಬಿಹೈಂಡ್ ಯು. ವಾಚೌಟ್ ಫಾರ್ ದ ಸ್ಪೀಡಿಂಗ್ ಕಾರ್ಸ್. ವೇಗವಾಗಿ ಬರುವ ಕಾರ್ಗಳ ಬಗ್ಗೆ ಜಾಗ್ರತೆಯಿಂದಿರಿ. ವಾಚೌಟ್ ಫಾರ್ ದ ಸ್ಪೀಡಿಂಗ್ ಕಾರ್ಸ್. ಎರಡನೇದಾಗಿ ಲುಕ್ಔಟ್, ಎಚ್ಚರ, ನೋಡು. ಲುಕ್ಔಟ್, ಎಚ್ಚರ, ನೋಡು. ಲುಕ್ಔಟ್, ದ ಗ್ಲಾಸ್ ಈಸ್ ಅಬೌಟ್ ಟು ಫಾಲ್. ಎಚ್ಚರ, ಗ್ಲಾಸ್ ಬೀಳುವಂತಿದೆ. ಲುಕ್ಔಟ್, ದ ಗ್ಲಾಸ್ ಈಸ್ ಅಬೌಟ್ ಟು ಫಾಲ್. ಲುಕ್ಔಟ್, ದೆರ್ ಈಸ್ ಎ ಡಿಚ್ ಅಹೆಡ್. ಎಚ್ಚರ, ಮುಂದೆ ಹಳ್ಳವಿದೆ. ಲುಕ್ಔಟ್, ದೆರ್ ಈಸ್ ಅ ಡಿಚ್ ಅಹೆಡ್. ಲುಕ್ಔಟ್, ಎ ಕ್ರಿಕೆಟ್ ಬಾಲ್ ಈಸ್ ಕಮ್ಮಿಂಗ್ ಟುವರ್ಡ್ಸ್ ಯು. ನೋಡು, ಕ್ರಿಕೆಟ್ ಬಾಲ್ ನಿನ್ನ ಕಡೆಗೆ ಬರುತ್ತಿದೆ. ಲುಕ್ಔಟ್, ಅ ಕ್ರಿಕೆಟ್ ಬಾಲ್ ಈಸ್ ಕಮ್ಮಿಂಗ್ ಟುವರ್ಡ್ಸ್ ಯು. ಮೂರನೇದಾಗಿ ಬಿ ಕೇರ್ಫುಲ್, ಜಾಗರೂಕರಾಗಿರಿ, ಬಿ ಕೇರ್ಫುಲ್. ಬಿ ಕೇರ್ಫುಲ್ ವೈಲ್ ಕ್ರಾಸಿಂಗ್ ದ ರೋಡ್. ರಸ್ತೆ ದಾಟುವಾಗ ಜಾಗರೂಕರಾಗಿರಿ. ಬಿ ಕೇರ್ಫುಲ್ ವೈಲ್ ಕ್ರಾಸಿಂಗ್ ದ ರೋಡ್. ಬಿ ಕೇರ್ಫುಲ್, ದ ಟೀ ಈಸ್ ವೆರಿ ಹಾಟ್. ಹುಷಾರಾಗಿರಿ, ಚಹಾ ತುಂಬ ಬಿಸಿಯಾಗಿದೆ. ಬಿ ಕೇರ್ಫುಲ್, ದ ಟೀ ಈಸ್ ವೆರಿ ಹಾಟ್. ಬಿ ಕೇರ್ಫುಲ್ ವಿತ್ ಯುವರ್ ವರ್ಡ್ಸ್. ಮಾತನಾಡುವಾಗ ಜಾಗ್ರತೆಯಿಂದಿರಿ. ಬಿ ಕೇರ್ಫುಲ್ ವಿತ್ ಯುವರ್ ವರ್ಡ್ಸ್. ನಾಲ್ಕನೇದಾಗಿ ಡೋಂಟ್ ಮೂವ್, ಕದಲಬೇಡಿ. ಡೋಂಟ್ ಮೂವ್. ಡೋಂಟ್ ಮೂವ್, ದೆರ್ ಈಸ್ ಅ ಸ್ನೇಕ್ ನಿಯರ್ ಯುವರ್ ಫುಟ್. ಕದಲಬೇಡಿ, ನಿಮ್ಮ ಕಾಲಿನ ಹತ್ತಿರ ಹಾವಿದೆ. ಡೋಂಟ್ ಮೂವ್, ದೆರ್ ಈಸ್ ಅ ಸ್ನೇಕ್ ನಿಯರ್ ಯುವರ್ ಫುಟ್. ಡೋಂಟ್ ಮೂವ್, ಲೆಟ್ ಮಿ ಟೇಕ್ ಅ ಫೋಟೋ. ಅಲ್ಲಾಡಬೇಡಿ, ನಾನು ಫೋಟೋ ತೆಗೆಯುತ್ತೇನೆ. ಡೋಂಟ್ ಮೂವ್, ಲೆಟ್ ಮಿ ಟೇಕ್ ಅ ಫೋಟೋ. ಸ್ಟ್ಯಾಂಡ್ ದೇರ್ ಆ್ಯಂಡ್ ಡೋಂಟ್ ಮೂವ್. ಅಲ್ಲೇ ನಿಲ್ಲು, ಕದಲಬೇಡ. ಸ್ಟ್ಯಾಂಡ್ ದೇರ್ ಆ್ಯಂಡ್ ಡೋಂಟ್ ಮೂವ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, 3 ತಿಂಗಳೊಳಗೆ ಕಾನ್ಫಿಡೆನ್ಸ್ ಬರಬೇಕು, 3 ತಿಂಗಳಲ್ಲಿ ನೀವು ಯೋಚಿಸಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೇ ಗೊತ್ತಾಗಬೇಕು. 3 ತಿಂಗಳಲ್ಲಿ ಭಯ ಅಂಜಿಕೆ ಹೋಗಿ ಕಾನ್ಫಿಡೆಂಟಾಗಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಹೀಗೆಲ್ಲ ಹೇಗೆ ಸಾಧ್ಯ? ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ 80,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಲಿಸಿ ಬಂದ ನಾಲೆಜ್ನಿಂದ ನಿಮಗಾಗಿ ಒಂದು ಕೋರ್ಸ್ ತಯಾರಿಸಿದ್ದೇನೆ. ಅದನ್ನು ಏನೂ ಗೊತ್ತಿಲ್ಲದವರಿಂದ ಹಿಡಿದು ಇಂಗ್ಲೀಷ್ ಗೊತ್ತಿದ್ದವರು ಸಹ ಮಾಡ್ಬೋದು. 3 ತಿಂಗಳು ನನಗೆ ಕೊಡಿ, ನೀವು ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ನೋಡಿ. 3 ತಿಂಗಳಲ್ಲಿ ನಾನು ನಿಮ್ಮ ಜೀವನದಲ್ಲಿ 15 ನಿಮಿಷದ ವಿಡಿಯೋ ದಿನ ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. 45 ನಿಮಿಷದ ಪ್ರಾಕ್ಟೀಸ್ ನೀವು ಮಾಡಬೇಕು. ಅಷ್ಟು ಮಾಡಿದರೆ 3 ತಿಂಗಳಲ್ಲಿ ನಿಮ್ಮಲ್ಲಿ ಬರುವ ವ್ಯತ್ಯಾಸವನ್ನು ನೋಡಿ, ನಿಮ್ಮಲ್ಲಿ ಬರುವ ಕಾನ್ಫಿಡೆನ್ಸ್ ನೋಡಿ. ಖಂಡಿತವಾಗಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತೇನೆ, ನೀವು 3 ತಿಂಗಳಲ್ಲಿ ಟೋಟಲಿ ಇಂಗ್ಲೀಷ್ ಭಾಷೆಯ ಬಗ್ಗೆ ನಿಮ್ಮ ಇರುವ ನಾಲೆಜ್ ಚೇಂಜ್ ಆಗಿ ನೀವು ಕಾನ್ಫಿಡೆಂಟ್ ಆಗ್ತೀರಾ.